ಗುರುಳೆ ಸ್ಟೇಡಿಯಂ ತರನೇ RCBಗೆ ಡ್ರೆಸ್ಸಿಂಗ್ ರೂಮ್ ಅನ್ಲಕ್ಕಿ ಅಂತ ಒಂದು ಮಾತುಕತೆ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಡ್ರೆಸ್ಸಿಂಗ್ ರೂಮ್ ಅನ್ಲಕ್ಕಿ ಅಲ್ಲ, ಡ್ರೆಸ್ ಅನ್ಲಕ್ಕಿ. RCB ಜೆರ್ಸಿನೇ 18 ನಂಬರ್ಸ್ ಇದೆಯಲ್ಲ, ಅದು ಅತಿ ಹೆಚ್ಚು ಆದಾಗ ಇದು ತೊಂದರೆ ಆಗುತ್ತೆ. ಬಹಳ ವಿಶೇಷ. ಇವತ್ತು ಮ್ಯಾಚ್ 24ನೇ ತಾರೀಕಿದೆ. ಮ್ಯಾಚ್ 100% ಒಂದು ರಾಜಸ್ಥಾನ ಅಲ್ಲ, RCB ರಾಜಸ್ಥಾನ. ನಿಮ್ಮ ಪ್ರಕಾರ ಯಾವ್ದು ಗೆಲ್ಲುತ್ತೆ? 100% RCBನೇ ಗೆಲ್ಲುತ್ತೆ. 100% ಗೆಲ್ಲುತ್ತೆ. ಹೌದು, ನಮಗೆ ಅದು ಹೋಪ್ ಯಾವಾಗ್ಲೂ ಇದ್ದೇ ಇರುತ್ತೆ. RCBನೇ ಗೆಲ್ಲುತ್ತೆ. ಬೇಡ, ನೀವು ನನ್ನ ಪ್ರಕಾರ ನೀವು ಓಪಿ ಮಾತಾಡಿ. ಆಯ್ತು, ಹೋಪ್ ಬೇಡ. ನನ್ನ ಪ್ರಕಾರ RCB. RCB ಯಾವ ಪ್ಲೇಯರ್ ಇಷ್ಟ ನಿಮ್ಗೆ? RCB ನನಗೆ ಕೊಹ್ಲಿ ಇಷ್ಟ ಇದ್ರು. ಇವಾಗ ಟೀಮ್ ಅಲ್ಲಿ ಸಾಲ್ಟ್ ಇದಾರೆ, ಫಿಲ್ ಸಾಲ್ಟ್ ನನಗೆ ತುಂಬಾ ಇಷ್ಟ. ಅವ್ರೊಂಥರ ರೋಹಿತ್ ಶರ್ಮಾ ತರ 5 ಮ್ಯಾಚ್ಗೆ 6 ಮ್ಯಾಚ್ 1 ಮ್ಯಾಚ್ ಆಡ್ತಾರೆ. ಏನ್ ಹೇಳಿ? ಆಡ್ತಾರೆ, ಆದ್ರೂ ಚೆನ್ನಾಗಿ ಆಡ್ತಾರೆ. ಒಂದು ಓಪ್ ಇರುತ್ತೆ. ಅದು ಓಪ್ ಇರುತ್ತೆ 100%. ಅವ್ರು ಬಿಟ್ರೆ ಇನ್ಯಾರು ಇಷ್ಟ? ಅವ್ರು ಬಿಟ್ರೆ ನಂಗೆ ರಜತ್ ಪಟಿದಾರ್ ಕ್ಯಾಪ್ಟನ್ ಇಷ್ಟ. RCB ಟಾಸ್ ಗೆಲ್ಲುತ್ತಾ ಇಲ್ಲ ರಾಜಸ್ಥಾನ್ ಗೆಲ್ಲುತ್ತಾ? ನನ್ನ ಪ್ರಕಾರ RCB ಹೋಮ್ ಗ್ರೌಂಡ್ ಅಲ್ಲಿ ಟಾಸ್ ಸ್ವಲ್ಪ ಅನ್ಲಕ್ಕಿ ತರ ಇದೆ. ಈ ಮ್ಯಾಚ್ ಕೂಡ ಟಾಸ್ ಸೋಲುತ್ತೆ. RCB ಟಾಸ್ ಸೋಲುತ್ತೆ, ಮ್ಯಾಚ್ ಗೆಲ್ಲುತ್ತೆ. ಹಂಗಾರೆ ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೆ? RCB ಏನಾದ್ರು ಟಾಸ್ ಸೋಲ್ತ ಅಂದ್ರೆ ಫಸ್ಟ್ ಬ್ಯಾಟಿಂಗ್ RCBನೇ ಆಡ್ಬೇಕಾಗುತ್ತೆ. ಯಾಕಂದ್ರೆ ಅವ್ರು ಚೇಸಿಂಗ್ ತಗೊಳ್ತಾರೆ ರಾಜಸ್ಥಾನದವರು. ಎಷ್ಟು ರನ್ ಬರ್ಬೋದು? ನನ್ನ ಪ್ರಕಾರ RCB 220 ಮೇಲೆ ಹೊಡೆದ್ರೆ 100% ವಿನ್ ಆಗುತ್ತೆ. RCB ತುಂಬಾ ಲೋ ಸ್ಕೋರ್ ಅಂದ್ರೆ ಎಷ್ಟು ಮಾಡ್ಬೋದು? ಇದು ಬಿಗ್ ಸ್ಕೋರ್ ದುರಾಸೆ ಅಂತ ಹೇಳಿದ್ರಿ ನೀವು. ಆಯ್ತು, ದುರಾಸೆ ಅಂತಲ್ಲ, ಒಟ್ಟು RCB ಫಸ್ಟ್ ಬ್ಯಾಟಿಂಗ್ ಆಗಿ ಲೋ ಸ್ಕೋರ್ ಅಂದ್ರೆ ನನ್ನ ಪ್ರಕಾರ ಒಂದು 150 ಹೊಡೆದ್ರೆ ಆಡಿಸ್ಕೋಬಹುದು. 150-160 ಯಾರು RCB ಗ್ರೌಂಡ್? RCB 150 ಹೊಡೆದ್ರು ಆಡಿಸ್ಕೋಬಹುದು. ಹಾಗಾಗಿ 100% ಲೋ ಸ್ಕೋರ್ ಅಲ್ಲಿ ಇದು ಯಾವ್ದೇ ಕಾರಣಕ್ಕೂ ಆಗಲ್ಲ. ಈ ಮಾತು ನಡೆಯಲ್ಲ. ಅದಕ್ಕೆ 220 ಅಂತ ಹೇಳಿದ್ನಲ್ಲ, ಅದು ಜಾಸ್ತಿ ಆಯ್ತು. ಜಾಸ್ತಿ ಆಯ್ತು. RCB ಟೀಮ್ ಅಲ್ಲಿ ಬೆಸ್ಟ್ ಯಾರು ಆಡ್ಬೋದು? ಬೆಸ್ಟ್ ಪರ್ಫಾರ್ಮೆನ್ಸ್ ಅಂದ್ರೆ ಈ ರಾಜಸ್ಥಾನ್ ಮೇಲೆ ಈ ಮ್ಯಾಚ್ ಅಲ್ಲಿ ನನ್ನ ಪ್ರಕಾರ ಬೆಸ್ಟ್ ಅಂತಂದ್ರೆ ಟೀಮ್ ಡೇವಿಡ್, ಫಿಲ್ ಸಾಲ್ಟ್. ಫಿಲ್ ಸಾಲ್ಟ್ ಒಳ್ಳೆ ಓಪನಿಂಗ್ ಚೆನ್ನಾಗಿ ಆಡ್ಕೊಡ್ತಾರೆ, ಫಿನಿಶಿಂಗ್ ಟೀಮ್ ಡೇವಿಡ್ ಆಡ್ಕೊಡ್ತಾರೆ, ಒಳ್ಳೆ ಸ್ಕೋರ್ ಆಗುತ್ತೆ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ. ಹೌದು. ಬೌಲರ್ಸ್ ಅಲ್ಲಿ ಯಾರು ಮಿಂಚಬಹುದು? ಬೌಲರ್ಸ್ ಅಲ್ಲಿ ಖಂಡಿತ ಭುವನೇಶ್ವರ್ ಕುಮಾರ್, ಹೆಜಲ್ವುಡ್, ಜೋಶ್ ಹೆಜಲ್ವುಡ್ ಮತ್ತೆ ಭುವನೇಶ್ವರ್. ಜೋಶ್ ಹೆಜಲ್ವುಡ್ ಎಷ್ಟು 8ನೇ ತಾರೀಕಾ? ಬಹಳ ಅದ್ಭುತ ಆಗಿರುತ್ತೆ. 8ನೇ ತಾರೀಕು. ಇನ್ಯಾರು ಆಡ್ಬೋದು? ಇನ್ನ ಅವ್ರು ಬಿಟ್ರೆ ಪಡಿಕಲ್, ಕರ್ನಾಟಕದವನು. ಪಡಿಕಲ್ಗೆ ಏನಾದ್ರು ಚಾನ್ಸ್ ಕೊಟ್ರೆ ಪಡಿಕಲ್. ಬೌಲರ್ಸ್ ಅಲ್ಲಿ ಯಶ್ ದಯಾಳ್ 3 ಜನ ಹೇಳ್ದೆ. ಯಶ್ ದಯಾಳ್, ಹೆಜಲ್ವುಡ್ ಮತ್ತೆ ಭುವನೇಶ್ವರ್ 3 ಜನ ಬೌಲರ್ ಪೇಸರ್. ಇದು RCB ಆಯ್ತು. ಇವಾಗ ರಾಜಸ್ಥಾನಲ್ಲಿ ನೀವು ಬೇಕಾದ್ರೆ ಅವ್ರ ಡೇಟ್ ಆಫ್ ಬರ್ತ್ ಎಲ್ಲ ಇದೆ, ನೀವು ನೋಡ್ಬೋದು. ಇದರಲ್ಲಿ ರಾಜಸ್ಥಾನದಲ್ಲಿ ಯಾರು ಚೆನ್ನಾಗಿ ಆಡಬಹುದು? ನನ್ನ ಪ್ರಕಾರ ರಾಜಸ್ಥಾನದಲ್ಲಿ ಇವಾಗ ಒಬ್ಬ 14 ವರ್ಷದ ಒಬ್ಬ ಆಟಗಾರ ಇದಾರೆ, ಸೂರ್ಯವಂಶಿ ಅಂತ. ಲಾಸ್ಟ್ ಮ್ಯಾಚ್ ಒಂದ್ ಸ್ವಲ್ಪ ಚೆನ್ನಾಗಿ ಆಡೋದು, ಫಸ್ಟ್ ಮ್ಯಾಚ್. ಅವರು ಓಪನಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಅದ್ ಬಿಟ್ರೆ ನಮ್ಮ ಯಶಸ್ವಿ ಜೈಸ್ವಾಲ್, ಸೂರ್ಯವಂಶಿ, ವೈಭವ್ ಸೂರ್ಯವಂಶಿ 27ನೇ ತಾರೀಕು. ಹಾಗಾಗಿ ಅವರು ಯಾವ ಬೌಲರ್ ಹೊಡಿಬಹುದು? ಅವರು ನಮ್ಮ RCBಲಿ ನನ್ನ ಪ್ರಕಾರ ಹೊಡೆದ್ರೆ ಯಶ್ ದಯಾಳಿ ಹೊಡಿಬಹುದು. ಔಟ್ ಆದ್ರೆ ಯಾರಿಗೆ ಆಗ್ಬಹುದು? ಔಟ್ ಆದ್ರೆ 100% 3 ಜನ ಕೊಡ್ತೀನಿ ಬೌಲರ್. ಇಬ್ರು ಕೊಡ್ತೀನಿ. ಯಾರಿಗೆ ಹೇಳ್ರಿ? ಇಬ್ರು ಯಾರು ಔಟ್ ಮಾಡೋದು? ಒಬ್ಬ ಬ್ಯಾಟ್ಸ್ಮನ್ 2 ಬೌಲರ್ ಕೊಡ್ತೀನಿ. ಯಾರು ಔಟ್ ಮಾಡೋದು? ಇಬ್ರು ಹೆಸರು ಹೇಳಿ. ಯಾರು ಹೆಸರು? ಆಪ್ಷನ್ ನೀವೇ ಕೊಡ್ತೀರಾ? ನಾನು ಹೇಳ? ನಿಮಗೆ ಕೊಟ್ಟಿದ್ದೀನಿ. ಆಯ್ತಾ. ಸೂರ್ಯವಂಶಿನ ಔಟ್ ಮಾಡೋದು ಕೃಣಾಲ್ ಪಾಂಡ್ಯ. ಕುನಾಲ್ ಪಾಂಡ್ಯ ಬಂದು RCB ಓಪನಿಂಗ್ ಹಾಕಲ್ಲ. ಅವ್ನ್ ಮಿನಿಮಮ್ ಓಪನ್ ಬ್ಯಾಟ್ಸ್ಮನ್ ಆಗಿ ಬರ್ತಾವನೆ. ಅಲ್ಲ, ಆಲ್ರೌಂಡರ್. ಯಾರು? ಕುನಾಲ್ ಪಾಂಡ್ಯ ಆಲ್ರೌಂಡರ್. ಓಪನಿಂಗ್ ಎಲ್ಲ ಫಾಸ್ಟ್ ಬೌಲಿಂಗ್ ಆಗ್ತಾರೆ RCB ಗ್ರೌಂಡ್ ಅಲ್ಲಿ. ಹಾಗಾಗಿ RCB ಫಾಸ್ಟ್ ಬೌಲರ್ ಅಲ್ಲಿ ಇನ್ನೊಬ್ಬರ ಹೆಸರು ತಗೊಳ್ಳಿ. ಹೆಜಲ್ವುಡ್ಗೆ. ಒಳ್ಳೆ ಬೌಲರ್. ಹೆಜಲ್ವುಡ್ ಬಹಳ ವೈಬ್ರೇಷನ್, ಅವ್ರಿಗೆ ವಿಕೆಟ್ ಬೀಳುತ್ತೆ. ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಈ ಹೊಸ ಹುಡುಗ 14ನೇ ತಾರೀಕು ಅಲ್ವಾ? 14 ವರ್ಷ. ಅವನ ಹೆಸರು ಬಂದು ವೈಭವ್ ಸೂರ್ಯ. ಅವನು ವಿಕೆಟ್ ಇಂದ ಆಚೆ ಇರೋ ಬಾಲ್ ನ ಚೆನ್ನಾಗಿ ಆಡ್ತಾನೆ. ವಿಕೆಟ್ ಮೇಲೆ ಹಾಕಿದ್ರೆ ಅವ್ನಿಗೆ ಆಡಕ್ ಬರಲ್ಲ. ಇದೇನ್ ಮಾಡ್ತೀರಾ? ಇನ್ನೇನ್ ಮಾಡಕ್ಕಾಗಲ್ಲ. ಅವ್ರ ಮೊನ್ನೆ ಮ್ಯಾಚ್ ಗೊತ್ತಿಲ್ಲ, ಅವ್ನು ಫಸ್ಟ್ ಬಾಲ್ ವಿಕೆಟ್ ಆಚೆ ಹಾಕಿದ್ರು, ಫಸ್ಟ್ ಬಾಲ್ ಹೊಡೆದ. ವಿಕೆಟ್ ಮೇಲೆ ಹಾಕೋ ಬಾಲ್ ನ ಆಡಕ್ ಆಗಲ್ಲ. ಇದಕ್ಕೇನು ಉತ್ತರ? ಸೊ ಹಂಗಾರೆ RCB ಮೇಲೆ ಅವ್ರು ಆಡ್ತಾರೆ ಎಲ್ಲೋ ಹೇಳ್ಬಿಡಿ. ನನ್ ಪ್ರಕಾರ ವಿಕೆಟ್ ಆಚೆ ಬಾಲ್ ನ ಆರಾಮಾಗಿ ಆಡ್ತಿದ್ದಾನೆ ಹುಡುಗ. ಅಂದ್ರೆ ಸ್ಟ್ರೆಂತ್ ಬಂದೇ ಬರುತ್ತೆ. ಹೆಂಗಿದ್ರು ಹೋದ್ರೆ 6 ಇಲ್ಲ ನಾರ್ಮಲ್ ಅಂತ. ವಿಕೆಟ್ ಮೇಲೆ ಆಡಬಲ್ಲ. ಇವಾಗ ಜೈಸೂರ್ಯ ತುಂಬಾ ಚೆನ್ನಾಗಿ ಆಡೋರು. ಇಡೀ ಎಲ್ಲಾ ದೇಶರು ನಾಯಿ ಹೊಡೆದಂಗ್ ಹೊಡಿಯೋ ಬೌಲರ್ಸ್ಗೆ. ಆದ್ರೆ ಜಾಗೋಲ್ ಸಿನೋದ್ ಕೈಯಲ್ಲಿ ಆಡಕ್ ಆಗ್ತಾಯಿಲ್ಲ. ಹಿಂಗ್ ಅಂದ್ಬಿಡೋ ರಪ್ಪುನೆ. ಅಲ್ಲಿ ಹಿಂದ್ಗಡೆ ಒಂದ್ ಕ್ಯಾಚ್ ಇಟ್ಬಿಟ್ಟು ಎತ್ಸ್ಬಿಡೋರು ಜಾಗೋಲ್ ಸಿನೋತ್ ಅವ್ರಿಗೆ. ಅದನ್ನ ಬಹಳ ಚೆನ್ನಾಗಿ ಔಟ್ ಮಾಡಿಸ್ಬಿಡೋರು ಜೈಸೂರ್ಯನ ಜಾಸ್ತಿ. ಜಾಗೋಲ್ ಸಿನೋಸ್ ನಮ್ ಟೀಮ್ ಅಲ್ಲಿ ಇಲ್ದಿರೋ ಟೈಮಲ್ಲಿ ಅವ್ನು ತುಂಬಾ ಮೆರೆದ್ರು 100%. ನಮ್ ಇಂಡಿಯಾ ಮೇಲೆ ಆಡ್ಬೇಕಾದ್ರೆ ನಾಯಿ ಹೊಡೆದಂಗ್ ಹೊಡಿಬಿಡೋ ಜೈಸೂರ್ಯ. ಅದೇ ತರ ನನ್ನ ಒಂದು ಪ್ರಕಾರ ರಾಜಸ್ಥಾನದಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಅವತ್ತು ಯಾರು ಆಗ್ಬೋದು? ಬೆಸ್ಟ್ ಅಂದ್ರೆ
RCB ನ ಎದುರಿಸುವಂತ ಆರ್ ಸಿ ಬಿ ನ ಎದುರಿಸುವಂತ ಬ್ಯಾಟ್ಸ್ಮನ್ ನನ್ನ ಪ್ರಕಾರ ಅವತ್ತಿನ ಮ್ಯಾಚ್ ಅಲ್ಲಿ 100% RCB ಗೆ ತುಂಬಾ ಒಂಥರ ಮುಳು ಆಗೋದು ಅಂತಂದ್ರೆ ಜೈಸ್ವಾಲ್, ಯಶಸ್ವಿ ಜೈಸ್ವಾಲ್ ಓಪನರ್ RCB ಕಂಟಕ ಆಗ್ತಾರೆ. ಯಶಸ್ವಿ ಜೈಸ್ವಾಲ್ 28ನೇ ತಾರೀಕು. ಹಾಗಾಗಿ ಅವ್ರನ್ನ ಬಹಳ ಇಟ್ಟಿದ್ದೀನಿ. RCB ಗೆ ಏನಾದ್ರು ಸ್ವಲ್ಪ ಟ್ರಬಲ್ ಮಾಡಿದ್ರೆ ಅವ್ರು ಮಾಡ್ತಾರೆ ಅಂತ ನನ್ನ ನನ್ನ ಒಂದು ಪ್ರಕಾರ. ಬಹಳ ವೈಬ್ರೇಷನ್ ಆಗಿ ತುಂಬಾ ಜನ ಇದ್ದಾರೆ. ಅದ್ರಲ್ಲಿ ಇವ್ರು ತುಂಬಾ ಚೆನ್ನಾಗಿ ಆಡ್ತಾರೆ 100%. ನಿತೀಶ್ ರಾಣಾ ಆಡ್ತಾರೆ. ಅವರು ಯಾವ ಜಾಗ ಆಡ್ತಾರೆ? ಅವರು ಮಿಡ್ಲ್ ಆರ್ಡರ್ ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ. ಅವತ್ತು ಬಹಳ ಬರ್ದಿರ್ ಕೇಳಿ ಅವತ್ತು ಅವ್ರು ಅದ್ಭುತವಾಗಿರ್ತಾರೆ. ಬಹಳ ಮಿರಾಕಲ್. ನನಗೆ ತುಂಬಾ ನಂಬಿಕೆ ಇದೆ. ಇವ್ರು ಆಡ್ತಾರ ಇಲ್ವಾ? ಶುಭಮ್ ದುಬೆ ಅವರು ಒಂದು ಅವರೇಜ್ ಅಂತ ಆಡಲ್ಲ ಅಂತ ಅನ್ಕೊಂಡಿದೀನಿ. ಶುಭಮ್ ದುಬೆ ಇದಾರಲ್ವಾ, ಅವ್ರು ಆಡ್ತಾರ. ಅವತ್ತೇನಾರು RCB ನ ಜುಮ್ ಅನ್ಸಿದ ಅವ್ರೇ ಅನ್ಸೋದು. ಮ್ಯಾನ್ ಆಫ್ ದಿ ಮ್ಯಾಚ್ ತಗೋನಲ್ವಾ? ತಗೊಳಲ್ಲ, ವಿರಾಟ್ ತಗೊಳಲ್ಲ. ಯಾರು ತಗೋತಾರೆ ಅವತ್ತಿಂದು ಮ್ಯಾನ್ ಆಫ್ ದಿ ಮ್ಯಾಚ್? ಫಿಲ್ ಸಾಲ್ಟ್ಗೆ ಫಿಕ್ಸ್. 3 ಜನ ಆಫರ್ ಕೊಡ್ತೀನಿ. ಒಂದ್ ಹೇಳಿದ್ರಿ, ಇನ್ನಿಬ್ರಾ? ರಜತ್ ಪಟ್ಟಿದಾರು, ವಿರಾಟ್ ಇರ್ಲಿ. ನನ್ ಪ್ರಕಾರ ದೇವದತ್ ಪಡಿಕಲ್ ಚೆನ್ನಾಗ್ ಆಡ್ತಾರೆ. ದೇವದತ್ ಪಡಿಕಲ್ ಚೆನ್ನಾಗ್ ಆಡ್ತಾರ. ಬರ್ದಿರ್ ಕೇಳಿ ಅವರೇ ಚೆನ್ನಾಗ್ ಆಡೋದು. ಬರ್ದಿರ್ ಕೇಳಿ ಅವತ್ತು ಬೆಂಗಳೂರು ಸೋಲ ಕಾರಣ ಮೊನ್ನೆ ಅವ್ರು ಇಲ್ದೇ ಇರೋದಕ್ಕೆ ಆಗಿದ್ದು 100%. ಮೊನ್ನೆ ಅವ್ರು ಬಂದ್ಮೇಲೆ ಸಾಲ್ಟ್ ಔಟ್ ಆದ್ರೂ ಕೂಡ ಅದನ್ನ ಭಯನ ನೀಗಿಸಿದ್ರು. ನನ್ ಪ್ರಕಾರ RCB ಫಸ್ಟ್ 6 ಓವರ್ 40-45 ರನ್ ಬಂದು ವಿಕೆಟ್ ಇಲ್ಲದ್ರೆ ಸೂಪರ್. ವಿಕೆಟ್ ಹೋಗದೆ 6 ಓವರ್ 40-45 ರನ್ ಬಂದ್ರೆ ಸಾಕು. ಎಷ್ಟು ಹೇಳಿ? 40-45. 55 ರನ್ನಿಗೆ ಆಡ್ಬಾರ್ದು. 70 ರನ್ನಿಗೆ ಆಡಿದ್ರೆ ವಿಕೆಟ್ ಹೋಗ್ಬಿಡ್ತದೆ. ಏನೇಳಿ ಜಾಸ್ತಿ ಪ್ರಕಾರ ಏನು? ಹೌದು, ನನ್ನ ಪ್ರಕಾರ ಒಂದು 45-50 ರೇಂಜ್ ಅಲ್ಲಿ 6 ಓವರ್ 50 ಬೇಕಾಗಿಲ್ಲ. 45 ರನ್ನಿಗೆ ಆಡಿದ್ರೆ ಸಾಕು. ಏನೇಳಿ? 45. ಸುಮ್ನೆ ವೈಡ್ ನೋಬಲ್ ಬರೋ ಇದ್ರೆ ಸಾಕು. ತಲೆ ಮೇಲೆ ಆಡಿಯನ್ಸ್ ಜುಮ್ ಅನ್ಸ್ಬಾರ್ದು. ನನ್ ಪ್ರಕಾರ 10 ಓವರ್ ಆದ್ಮೇಲೆ ಹೊಡಿಬೇಕು RCB ನ. ಯಾವಾಗ್ಲೂ ಸಖತ್ತಾಗಿರುತ್ತೆ. RCB ಗ್ರೌಂಡ್ ಹೆಂಗಪ್ಪ ಅಂದ್ರೆ, ನಾನು ಜನರಲ್ ಆಗಿ ಮಾತಾಡ್ತಾ ಇದ್ದೆ. ನನ್ನ ಆತ್ಮೀಯ ಅಭಿಮಾನಿಗಳು ಇದ್ದಾರೆ. ನಾನು ಯಾವಾಗಲೂ ಫ್ರೀ ಇದ್ದಾಗ ನಾನು ಕೇಶವ್ ಅಥವಾ ಕ್ರಿಕೆಟ್ ಮಾತಾಡ್ತೀನಿ. ಇಂದಿನ ಮ್ಯಾಚ್ ಕಲ್ಕತ್ತಾ ವರ್ಸಸ್ ಡೆಲ್ಲಿ, ಇದು ಕಲ್ಕತ್ತಾ ವರ್ಸಸ್ ಗುಜರಾತ್ ಆಡ್ಬೇಕಾದ್ರೆ ಆ ಗ್ರೌಂಡ್ ಹೆಂಗಿದೆ? ಓಪನ್ ಗ್ರೌಂಡ್, ಮಧ್ಯದಲ್ಲಿ ಗಾಳಿ ಬರುತ್ತೆ. ಮತ್ತೆ ಆಚೆಯಿಂದ ಗಾಳಿನೂ ಬರುತ್ತೆ. ನೀವು ನೈಟ್ ಆಯ್ತಾ ಗಾಳಿ ಜಾಸ್ತಿ ಆಗುತ್ತೆ. ಅವಾಗ ನೀವು ಜೋರಾಗಿ ಹೊಡೆದ್ರು ಕೂಡ ಬಾಲ್ ತೇಲುತ್ತೆ, ವೈಡ್ ಬಾಲ್ ಆಗುತ್ತೆ. ಬೆಂಗಳೂರು ಹಂಗಲ್ಲ. ಬೆಂಗಳೂರು ಸ್ಟೇಡಿಯಂ ಹಿಂಗಿದೆ, ಫುಲ್ ಕವರ್ ಇದೆ. ಒಂಥರ ಬಿರಿಯಾನಿ ದಮ್ ಕಟ್ತಂಗಿದೆ, ಹೊರಗಡೆ ಗಾಳಿನೇ ಬರಲ್ಲ. ಏನೇಳಿ? ಬಾಲು ಬ್ಯಾಟ್ಸ್ಮನ್ ಗೆ ಕರೆಕ್ಟ್ ಸಿಗುತ್ತೆ. ಲೇಟ್ ಆದಷ್ಟು ಚೆನ್ನಾಗಿರುತ್ತೆ. ಯಾಕಂದ್ರೆ ಬಿರಿಯಾನಿ ಹೆಂಗೆ ತೆಗೆದ ತಕ್ಷಣ ತಿನ್ನಕಲ್ಲ, ಮೀಡಿಯಂ ಆಗಿ ಇದ್ದಾಗ ತಿನ್ನಕ್ ಚೆನ್ನಾಗಿರುತ್ತೆ. ಹಾಗಾಗಿ ಮೀಡಿಯಂ ಆಗಿದ್ದ ಸ್ಕೋರ್ ಮಾಡ್ಬೇಕು. ಬೆಂಗಳೂರನ್ನ ಸೈಲೆಂಟ್ ಆಗಿದ್ದ ಸ್ಕೋರ್ ಮಾಡೋ ಮ್ಯಾಚ್ಗಳು ಜಾಸ್ತಿ ಗೆದ್ದಿರೋದು. ನೀವು ಹೊಡಿತಿನ ಮ್ಯಾಚ್ ಎಲ್ಲ ಸೋತೋಗಿದ್ದೇವೆ 100%. ಅದರಿಂದ ಬೆಂಗಳೂರಲ್ಲಿ ಈ ಸರಿ ಸ್ಕೋರ್ 40-45 ಬರ್ಬೇಕು ಅಂತ ಅನ್ಸುತ್ತೆ. ಫಿಲ್ ಸಾಲ್ಟ್ಗೆ ಸ್ವಲ್ಪ ಕೋಚ್ ಕೊಡ್ಬೇಕು 100%. RCB ಪಿಚ್ ಅಲ್ಲಿ ಸ್ವಲ್ಪ ಸ್ಲೋ ಆಗಿ ಆಡಿ, ರನ್ನಿಗೆ ಆಡಿ ಫಸ್ಟ್ ಅಂತ. ಏನೇಳಿ? ಅವಸರ ಮಾಡ್ಕೋಬಾರ್ದು. 1-2 ಓವರ್ ರನ್ನಿಗೆ ಆಡಿ ಅಂತ. ಬಹಳ ವಿಶೇಷವಾಗಿ ಅದ್ಭುತವಾಗಿರ್ತದೆ. ನನ್ನ ಪ್ರಕಾರ ಓಂ ಬ್ರಹ್ಮದೇವ ನಮ ಯಾರು ಟಾಸ್ ಗೆಲ್ಬಹುದು? ರಾಜಸ್ಥಾನ್ RCB ಗೆಲ್ತಾರೆ. ಹೌದಾ? RCB ಗೆಲ್ತಾರೆ 100%. ಇದು ಬರ್ದಿಟ್ಕೊಳ್ತೀನಿ. ಬರ್ದಿಟ್ಕೊಳ್ತೀರಾ? ಪಕ್ಕ RCB ಗೆಲ್ತಾರೆ. RCB ಗೆಲ್ತಾರೆ. ನಂದು ರಾಜಸ್ಥಾನ. ನಿಮ್ದು ರಾಜಸ್ಥಾನ. ಮ್ಯಾಚ್ RCB. ನಿಮ್ದು? ಹೃದಯದಿಂದ ಹೇಳ್ತೀರಾ ಮನಸ್ಸಿಂದ ಹೇಳ್ತೀರಾ? ಮನಸ್ಸು ಹೃದಯ 100%. ಕ್ರಿಕೆಟ್ ನೋಡದೇ ಇರೋ ದೃಷ್ಟಿಯಿಂದನೂ ನನಗೆ ಮನಸ್ಸಿಂದ ಹೇಳ್ತಾ ಇದೀನಿ, ಟಾಸ್ ನ ರಾಜಸ್ಥಾನ ಗೆಲ್ಲುತ್ತೆ, ಮ್ಯಾಚ್ RCB ಗೆಲ್ಲುತ್ತೆ. ನಿಮ್ ಪ್ರಕಾರ ಹೇಳ್ಬಿಡಿ. ನನ್ನ ಪ್ರಕಾರ RCB ಗೆಲ್ತಾರೆ. RCB ನೇ ಗೆಲ್ತಾರೆ. ಇದೇನಾಗುತ್ತೆ, ಗುರುವಾರ ಸಹ ಆದಷ್ಟು ಮ್ಯಾಚ್ ಸೋತಿರ್ತಾರೆ. ಆದ್ರೆ ರಾಹುಲ್ ಒಬ್ಬ ಇದ್ದಾಗ ಮಾತ್ರ ಅವ್ರ ಮ್ಯಾಚ್ ನ ಅವ್ರೊಬ್ಬರೇ ಗೆಲ್ಲಿಸ್ತಾರೆ. ನಾನು ಇದನ್ನ 3-4 ಮ್ಯಾಚ್ ನೋಡಿದ್ದೀನಿ. ರಾಹುಲ್ ಅನ್ನೋದು ರಾನ್ ಅಕ್ಷರ ಯಾವ ಬ್ಯಾಟ್ಸ್ಮನ್ ಹೆಸರಲ್ಲಿದ್ದಾರೆ? ಆ ಕಡೆ ಯಾರು ಇಲ್ಲ. ರಾಹುಲ್ ತೆವಾಟಿಯಾ ಇಲ್ಲ. ಇವರೊಬ್ರು ಇದಾರೆ. ಯಾರು? ರಿಯಾನ್ ಪರಾಗ್. ಹೌದು, ರಿಯಾನ್ ಪರಾಗ್ ಕೂಡ ಒಳ್ಳೆ ಅದ್ಭುತ ಆಟಗಾರ. ರಿಯಾನ್ ಪರಾಗ್ ಇದಾರೆ. ರಿಯಾನ್ ಪರಾಗ್ ಕೂಡ ಅವತ್ತು ಅವ್ರದ್ದು ಹೆಸರಿದ್ದಾರೆ. ಕನ್ನಡದಲ್ಲಿ RCB ಯಾರು ರಾನ್ ಅಕ್ಷರ ಯಾರು ಇಲ್ಲ. ರಜತ್ ಪಟ್ಟಿದಾರ್ ಇದ್ದಾರೆ. 100% ಅವತ್ತು ಬರ್ದಿರ್ ಕೇಳಿ RCB ನಾನು ದೇವದತ್ ಪಡಿಕಲ್ನ ತುಂಬಾ ನೆಮ್ತೀನಿ. ಏನೇಳಿ? ದೇವದತ್ ಪಡಿಕಲ್ ತುಂಬಾ ಜಾಸ್ತಿ ನೆಮ್ತೀನಿ. ಅದು ನನ್ನ ಫೇವರೇಟ್. ಅವರು ನನಗೆ ತುಂಬಾ ಇಷ್ಟವಾದ. ಅವತ್ತು ಆಡ್ತಾರೆ ಅಂತ ನನಗೆ ಒಪ್ಪಿದೆ. ಅದ್ ಬಿಟ್ರೆ ಎಷ್ಟು ದಯಾಲ್ ವಿಕೆಟ್ ಅನ್ನ ಎತ್ತಾರೆ. ಮತ್ತೆ ಈ ಕುನಾಲ್ ಪಾಂಡ್ಯನು ಕೂಡ ವಿಕೆಟ್ ಎತ್ತಾರೆ. ಕುನಾಲ್ ಪಾಂಡ್ಯ ನನ್ನ ಪ್ರಕಾರ ಮಿರಾಕಲ್ RCB ಟಾಸ್ಕ್ ಅಲ್ಲಿ ಫೀಲ್ಡಿಂಗ್ ತಗೊಳ್ಳಿ.
ಅಪ್ಪಿತಪ್ಪಿ ಅವರೇ ಟಾಸ್ಕ್ ಇದ್ರು ಕೂಡ RCB ಒಂದು 195 ರನ್ ನೋಡಿದೆ. ಏನ್ ಹೇಳಿ 195 ನನ್ನ ಪ್ರಕಾರ 195 ಹೊಡ್ರು RCB ಗೆಲ್ತಾರೆ. ಅವರೇ ಟಾಸ್ಕ್ ಗೆದ್ರು ಕೂಡ 195 ಬಂದ್ರೆ ಸಾಕು. ಏನ್ ಹೇಳಿ ಓವರ್ಗೆ 10 ರನ್ ಅವರೇಜ್ ಆಗುತ್ತೆ ಇಂಡಿಯಾ ಮುಂದೆ ಆದಾಗ. ಓವರ್ಗೆ 10 ರನ್ ಬಹಳ ಗುಡ್ ಸ್ಕೋರ್ ಆಗುತ್ತೆ. ಮತ್ತೆ ಬೌಲಿಂಗ್ ಚೆನ್ನಾಗಿದೆ RCB ಅಲ್ಲಿ ಅಷ್ಟು ಅದ್ಭುತವಾಗಿ. ಅಲ್ಲಿ ಯಾರು ಕೂಡ ನೀವು SSC ಜೈಸ್ವಾಲ್ನ ಎತ್ಬಿಟ್ರೆ ಯಾರು ಅಂತ ಬಿಗ್ ಹಿಟ್ರ್ ಯಾರು ಆಗಲ್ಲ. SSC ಜೈಸ್ವಾಲ್ನ ಎತ್ತಿದಾಗ ಅದಾಗತ್ತೆ. ನನ್ನ ಪ್ರಕಾರ RCB ಗೆಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 195 ಬಂದ್ರೆ 100% RCB ಗೆದ್ರು ಅಂತ. ಸೆಕೆಂಡ್ ಬ್ಯಾಟಿಂಗ್ ಆದ್ರೆ RCB ಹೇಳೋದೇ ಬೇಕಾಗಿಲ್ಲ. RCB ಅಲ್ಲಿ ಟಾಸ್ಕ್ ಇದ್ರಲ್ಲ ಮ್ಯಾಚ್ ಗೆಲ್ತಾರೆ. ಏನೇಳೆ ಟಾಸ್ಕ್ ಇದ್ರಲ್ಲ ಮ್ಯಾಚ್ ಗೆಲ್ತಿದ್ದಾರೆ. RCB ಅಲ್ಲಿ ಟಾಸ್ಕ್ ಇದ್ರೆ ಮ್ಯಾಚ್ ಗೆದ್ದಂಗೆನೆ. ಏನೇಳೆ ಟಾಸ್ಕ್ ಇದ್ರೆ ಮುಗೀತು. ಸುಮ್ನೆ ಅವರೇಜ್ ಆಗಿ ಆಡ್ಕೊಂಡು ಲಾಸ್ಟ್ ಹೊಡೆದ್ರೆ ಸಾಕು, ಇದು ಪಕ್ಕ ನಡೀತಿದೆ. RCB ಅಲ್ಲಿ 18 ಅನ್ನೋ ನಂಬರ್ಸ್ ಇದೆಯಲ್ಲ ಅದನ್ನ ಬ್ಯಾನ್ ಮಾಡ್ರೆ ಒಳ್ಳೇದು. ತುಂಬಾ ಆಡಿಯನ್ಸ್ ಕೈಲಿ 18 ನಂಬರ್ಸ್ ಇಲ್ದಲೇನೆ ಬಹಳ ವಿಶೇಷವಾಗಿ ಬರೀ ಟಿ ಶರ್ಟ್ ಕೊಟ್ರೆ ಒಳ್ಳೇದು. RCB ಬರೀ ಟಿ ಶರ್ಟ್ ಮಾಡ್ರೆ ಬೇಗ ಕಪ್ ಹೊಡಿತಾರೆ. ಅಲ್ಲ ಗುರುಗಳೇ, ಇವಾಗ 18 ಒಂದ್ ಸ್ವಲ್ಪ ನೀವು ಅವಾಯ್ಡ್ ಮಾಡಿದ್ರೆ ಒಳ್ಳೇದಂತ ಹೇಳ್ತೀರಾ. ಬಟ್ ಸೀಸನ್ 1ರಿಂದ ಇಲ್ಲಿ ತನಕ ವಿರಾಟ್ ಕೊಹ್ಲಿ 18 ಇದಾರಲ್ಲ, ಅವ್ರಿಗೆ ಚಂದ. ಇಂಡಿಯನ್ ಟೀಮಿಗೆ ಆಡ್ಬೇಕಾರೆ ಎಲ್ಲರಿಗೂ ಅಭಿಮಾನಿಗಳಿದ್ರು. ಏನ್ ಹೇಳಿ ಎಲ್ಲರಿಗೂ. ಹೌದು, ಫ್ಯಾನ್ಸ್. ವಿರಾಟ್ ಕೊಹ್ಲಿ ಆಡ್ಬೇಕಾರೆ ಯುವರಾಜ್ ಸಿಂಗ್ ಒಳ್ಳೆ ನೇಮ್ ಅಲ್ಲಿ ಇದ್ರು. ವರ್ಲ್ಡ್ ಕಪ್ ಅಲ್ಲಿ ಯುವರಾಜ್ ಸಿಂಗ್ ತುಂಬಾ ಒಳ್ಳೆ, ತೆಂಡೂಲ್ಕರ್ ಇದ್ರು ವರ್ಲ್ಡ್ ಕಪ್ ಗೆದ್ದಾಗ ಬಹಳ ಚೆನ್ನಾಗಿ. ಧೋನಿ ತುಂಬಾ ಫಾಲೋವರ್ ಇದ್ರು. ಹೌದು. ರೋಹಿತ್ ಶರ್ಮಾ ಇವರಿಬ್ರಿಗೆ ಒಂದೇ ಫಾಲೋವರ್ಸ್ ಇದ್ರು. ಡೌಟ್ ಅಲ್ಲಿ ಇದ್ರು ಪ್ಲೇಯರ್ಸ್ ಅಲ್ಲಿ ತುಂಬಾ ಜನ ಇದ್ರು. ಜರ್ಸಿ ನಂಬರ್ ತುಂಬಾ ಜಾಸ್ತಿ ಇತ್ತು. ಧೋನಿಗೆ ತುಂಬಾ ಜಾಸ್ತಿ ಇತ್ತು. ನೀವು ಏನಾಗುತ್ತೆ, ಬೆಂಗಳೂರು ಬಂದಾಗ ಅನಿಲ್ ಕುಂಬ್ಳೆಗಿದ್ರು, ರಾಹುಲ್ ದ್ರಾವಿಡ್ಗಿದ್ರು. ಬಹಳ ವಿಶೇಷ. ನಾವೆಲ್ಲ ನೋಡ್ಬೇಕಾದ್ರೆ ಜರ್ಸಿ ನಂಬರ್ ಇರ್ನಲ್ಲ, ನಾವು ಕ್ರಿಕೆಟ್ ನೋಡ್ಬೇಕಾರೆ ಇತ್ತೀಚೆ ಜರ್ಸಿ ನಂಬರ್ ಬಂದಿದ್ದು. ಹಾಗಾಗಿ ವಿರಾಟ್ ಕೊಹ್ಲಿ 18 ತುಂಬಾ ಫೇವರೇಟ್ ನಂಬರ್ ಅವ್ರಿಗೆ. ಆದ್ರೆ ಗ್ರೌಂಡ್ ಅಲ್ಲಿ 18 ಡೇಂಜರ್. ಇವಾಗ ಬಿರಿಯಾನಿ ಒಳ್ಳೇದ್ ಭಾನುವಾರ, ಸೋಮವಾರ ಚೆನ್ನಾಗಿರಲ್ಲ. ಹಂಗೆ ಆ ನಂಬರ್ ನಾವ್ ಹೇಳ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.